ಶಿವಸ್ವರೂಪನಾದ ಪರಮದೇವರ ಉನ್ನತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇದುವರೆಗೆ ನಾವು ಆದಿಕಾಂಡದ 11 ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ದೇವೆ. ಸೃಷ್ಟಿ ಕಾರ್ಯದಿಂದ ಹಿಡಿದು ಬಾಬೆಲ್ ಗೋಪುರದವರೆಗೆ ಅನೇಕಾನೇಕ ಸತ್ಯಾಂಶಗಳನ್ನು ಕಲಿತುಕೊಂಡಿದ್ದೇವೆ. ಇಂದು ನಾವು 12ನೇ ಅಧ್ಯಾಯದ ಮೊದಲ 9 ವಚನಗಳನ್ನು ಅಧ್ಯಯನ ಮಾಡಲಿದ್ದೇವೆ. ನಮ್ಮ ಇಂದಿನ ಧ್ಯಾನಕ್ಕೆ ಮುಂಚಿತವಾಗಿ ಕ್ಲುಪ್ತವಾಗಿ ಈ ಹಿಂದೆ ಕಲಿತದ್ದನ್ನು ಮತ್ತೆ ನೋಡಿಕೊಳ್ಳುವುದು ಸೂಕ್ತವಾಗಿದೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ 11:4 ಅಧ್ಯಾಯ ಪೂರ್ತಿಯಾಗಿ ಹಾಗೂ 12ನೇ ಅಧ್ಯಾಯದ ಪೀಠಿಕೆಯನ್ನು ಕಲಿತುಕೊಂಡೆವು. ಬಾಬೆಲ್ ಗೋಪುರದ ಅಂತ್ಯಸ್ಥಿತಿ, ಶೇಮನಿಂದ ಅಬ್ರಾಮನವರೆಗಿನ ವಂಶಾವಳಿ, ತೆರಹನ ಮಕ್ಕಳಾದ ಅಬ್ರಾಮ್, ಹಾರಾನ್, ನಾಹೋರ್ ಇವರ ಪರಿಚಯ ಮುಂತಾದ ವಿಷಯಗಳನ್ನು ನೋಡಿಕೊಂಡೆವು. ನಮ್ಮ ಮುಂದಿನ ಇಡೀ ಆದಿಕಾಂಡದ ಧ್ಯಾನವನ್ನು 4 ಭಾಗಗಳಾಗಿ ವಿಭಾಗಿಸಿಕೊಂಡೆವು. ನಂಬಿಕೆಯ ಮನುಷ್ಯನಾದ ಅಬ್ರಹಾಮ 12-23 ಅಧ್ಯಾಯಗಳು, ಪ್ರಿಯ ಮಗ ಇಸಾಕ 24-26 ಅಧ್ಯಾಯಗಳು, ಶಿಕ್ಷಿಸಲ್ಪಟ್ಟ ಮಗ ಯಾಕೋಬ 27-36 ಅಧ್ಯಾಯಗಳು ಮತ್ತು ಯೋಸೇಫನ ಸಂಕಷ್ಟ ಹಾಗೂ ಮಹಿಮೆ 37-50 ಅಧ್ಯಾಯಗಳು. ಇದು ಇಡೀ ಆದಿಕಾಂಡ ಪುಸ್ತಕದ ಒಂದು ಪೂರ್ಣ ಚಿತ್ರಣವಾಗಿದೆ. ಇಂದು ನಾವು ಬಾಬೆಲ್ ಗೋಪುರದ ನಂತರ ದೇವರು ಒಬ್ಬ ವ್ಯಕ್ತಿಯ ಕಡೆಗೆ ಗಮನ ಹರಿಸಿದ್ದನ್ನು ನೋಡಲಿದ್ದೇವೆ. ಆ ಮೂಲಕವಾಗಿ ಆತನು ಲೋಕ ವಿಮೋಚಕನ ಕುರಿತು ಪ್ರಕಟಣೆಯನ್ನು ನೀಡುವುದನ್ನು ಸಹ ನೋಡಲಿದ್ದೇವೆ. ಬನ್ನಿ, ನಾವು ಪ್ರಾರ್ಥನಾಪರರಾಗಿ ನಮ್ಮ ಸತ್ಯವೇದವನ್ನು ತೆರೆದು ಆತನ ಸನ್ನಿಧಿಯಲ್ಲಿ ಆತನಿಂದ ಶುಭವಾರ್ತೆಯನ್ನು ಕೇಳಿಸಿಕೊಳ್ಳೋಣ. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಬಾಬೆಲ್ ಗೋಪುರದ ನಂತರ ದೇವರು ಮನುಕುಲದ ಸಂತತಿಯಿಂದ ಒಬ್ಬ ವ್ಯಕ್ತಿಯ ಕಡೆಗೆ ತಿರುಗಿದನು ಎಂಬುದನ್ನು ಧ್ಯಾನಿಸಿದ್ದೇವೆ. ಆ ವ್ಯಕ್ತಿಯಿಂದ ಆತನು ಒಂದು ಜನಾಂಗವನ್ನು ತರಲಿದ್ದಾನೆ ಮತ್ತು ಆ ಜನಾಂಗಕ್ಕೆ ಒಂದು ಪ್ರಕಟಣೆಯನ್ನು ನೀಡಲಿದ್ದಾನೆ. ಅಷ್ಟೇ ಅಲ್ಲದೆ ಆ ಜನಾಂಗದಿಂದ ಆತನು ವಿಮೋಚಕನನ್ನೂ ಸಹ ತರಲಿದ್ದಾನೆ. ಸಹಜವಾಗಿ ಈ ಒಂದೇ ಒಂದು ರೀತಿಯಲ್ಲಿ ದೇವರು ಇದನ್ನು ಮಾಡಬಹುದಾಗಿತ್ತು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ನಾವು ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯದ ಪೀಠಿಕೆಯನ್ನು ಮುಂದುವರಿಸುತ್ತಾ ಇದೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಮುಂದುವರೆದು ನಾವು ನೋಡುವುದೇನೆಂದರೆ, ದೇವರು ಅಬ್ರಹಾಮನನ್ನು ಆಯ್ಕೆ ಮಾಡಿಕೊಂಡಾಗ ಆತನು ನಂಬಿಕೆಯ ಮನುಷ್ಯನನ್ನು ಆಯ್ಕೆ ಮಾಡಿಕೊಂಡನು. ನೋಡಿರಿ, ಈ ಭೂಮಿಯ ಮೇಲೆ ಜೀವಿಸಿರುವ ಮಹಾಪುರುಷರಲ್ಲಿ ಬಹುಶಃ ಅಬ್ರಹಾಮನೇ ಅತಿ ಶ್ರೇಷ್ಠ ಪುರುಷನಾಗಿರುವನು ಮತ್ತು ನಿಶ್ಚಯವಾಗಿಯೂ ಅಬ್ರಹಾಮನು ಪ್ರಸಿದ್ಧನಾದ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಜಗತ್ತಿನ 3 ಶ್ರೇಷ್ಠ ಧರ್ಮಗಳಾದ ಅಥವಾ ಮತಗಳಾದ ಇಸ್ಲಾಂ, ಕ್ರೈಸ್ತ ಮತ್ತು ಯಹೂದಿ ಎಂಬಿವುಗಳು ತಮ್ಮ ಮೂಲ ಪುರುಷನಾಗಿರುವ ಅಬ್ರಹಾಮನ ಕಡೆಗೆ ತೋರಿಸುತ್ತವೆ. ಅಷ್ಟೇ ಅಲ್ಲದೆ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿನ ಕೋಟ್ಯಾಂತರ ಜನರು ತಮ್ಮ ದೇಶದ ಕುರಿತು ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ಅಬ್ರಹಾಮನ ಕುರಿತು ತಿಳಿದವರಾಗಿರುತ್ತಾರೆ. ನೋಡಿರಿ, ಒಬ್ಬ ಶ್ರೇಷ್ಠ ವ್ಯಕ್ತಿಯ ಒಂದು ಸಂಕೇತವು ಪ್ರಖ್ಯಾತಿಯಾಗಿರುತ್ತದೆ ಮತ್ತು ಅಬ್ರಹಾಮನು ಆ ವ್ಯಕ್ತಿಯಾಗಿದ್ದನು. ಹೌದು ಪ್ರಿಯರೇ, ಅಬ್ರಹಾಮನು ಮಹಾಪುರುಷನಾಗಿರುವನು. ಅಷ್ಟೇ ಅಲ್ಲದೆ ಒಬ್ಬ ಮಹಾಪುರುಷನ ಮತ್ತೊಂದು ಗುರುತು ಅಥವಾ ಸಂಕೇತ ಯಾವುದೆಂದರೆ ಅವನು ಗುಣದಲ್ಲಿ ಉದಾರಿಯಾಗಿರಬೇಕು. ಅಂದರೆ ಅವನು ಉದಾರ ಮನುಷ್ಯನಾಗಿರಬೇಕು. ಪ್ರಿಯರೇ, ಅಬ್ರಹಾಮನಿಗಿಂತ ಉದಾರಿಯಾದ ಮತ್ತೊಬ್ಬ ಮನುಷ್ಯನ ಕುರಿತು ನಾವು ಊಹಿಸಬಹುದೋ? ಇಂದಿನ ದಿನಮಾನಗಳಲ್ಲಿ ಇಂಥ ಒಬ್ಬ ಮನುಷ್ಯನು ಸಿಗುವುದು ಸಂದೇಹವಾಗಿರುವುದು. ನೋಡಿರಿ, ಅಬ್ರಹಾಮನು ಮತ್ತು ಅವನ ತಮ್ಮನ ಮಗನಾದ ಲೋಟನು ಪಾಲೆಸ್ತೀನ್ ದೇಶಕ್ಕೆ ಬಂದಾಗ ಅಬ್ರಹಾಮನು ಲೋಟನಿಗೆ ಅವನು ಬಯಸುವ ಭೂಮಿಯನ್ನು ಆಯ್ದುಕೊಳ್ಳುವಂತೆ ಸೂಚಿಸಿದನು ಮತ್ತು ಅವನು ಬಿಟ್ಟದ್ದನ್ನು ತಾನು ತೆಗೆದುಕೊಳ್ಳುವುದಾಗಿ ಹೇಳಿದನು. ಇಂದಿನ ದಿನಮಾನಗಳಲ್ಲಿ ವ್ಯಾಪಾರದಲ್ಲಿ, ಒಪ್ಪಂದದಲ್ಲಿ ಈ ರೀತಿಯಾಗಿ ಮಾಡುವವರು ಯಾರಾದರೂ ಇದ್ದಾರೋ? ಹೌದು ಪ್ರಿಯರೇ, ಅಬ್ರಹಾಮನು ಉದಾರ ಮನುಷ್ಯನಾಗಿದ್ದನು. ಅವನು
ಸೋದೋಮ್ ಗೋಮೋರದ ಅರಸರಿಗೆ ಎಷ್ಟು ಉದಾರಿಯಾಗಿದ್ದನು ಎಂಬುದನ್ನು ನಾವು ಗಮನಿಸಿರುವೆವೋ. ಒಂದು ದಾರವನ್ನಾಗಲಿ ತೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಅಬ್ರಹಾಮನು ಅರಸನ ಮುಂದೆ ಹೇಳಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಯಾಕಂದರೆ ದೇವರು ಅದನ್ನು ನೋಡುತ್ತಾ ಇದ್ದನು. ಇನ್ನು ಮೂರನೆಯದಾಗಿ, ಒಬ್ಬ ಮಹಾಪುರುಷನು ಬಹುಪರಿಣಾಮಕಾರಿಯಾದ ಜೀವಿತವನ್ನು ಜೀವಿಸಬೇಕು. ನೋಡಿರಿ, ನೆಪೋಲಿಯನ್ ಹೇಳುವ ಹಾಗೆ ನಿರ್ದಿಷ್ಟ ಗತಿಯ ಅಥವಾ ನಿರ್ದಿಷ್ಟ ಸ್ಥಾನದ ಮನುಷ್ಯನಾಗಿರಬೇಕು. ಪ್ರಿಯರೇ, ಇದು ಅಬ್ರಹಾಮನ ಜೀವಿತದಲ್ಲಿ ಖಚಿತವಾದ ಸತ್ಯವಾಗಿತ್ತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇದೀಗ ನಾವು ನೋಡಿಕೊಂಡಂಥ ಒಬ್ಬ ಮಹಾಪುರುಷನ 3 ಗುರುತುಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬಹುದು. ಆದರೆ ನಾನು ಈಗ ಹೇಳುವಂಥ ಈ 4ನೆಯ ಅವಶ್ಯಕವಾಗಿರುವ ಗುರುತನ್ನು ಒಂದು ವೇಳೆ ಎಲ್ಲರೂ ಒಪ್ಪಿಕೊಳ್ಳಲಿಕ್ಕಿಲ್ಲ. ಅದು ಯಾವುದೆಂದರೆ, ಆ ಮನುಷ್ಯನು ನಂಬಿಕೆಯ ಮನುಷ್ಯನಾಗಿರಬೇಕು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತಲೂ ನಾವು ನೋಡುವುದಾದರೆ ಮಹಾಪುರುಷರು ಎಂದೆನಿಸಿಕೊಂಡವರು ಯಾವುದೋ ಒಂದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಅಬ್ರಹಾಮನು ನಂಬಿಕೆಯ ಮನುಷ್ಯನಾಗಿದ್ದನು ಎಂಬುದಾಗಿ ದೇವರು ತಾನೇ ಹೇಳಿದನು. ಸತ್ಯವೇದದ ದಾಖಲೆಯಲ್ಲಿ ಅಬ್ರಹಾಮನ ಕುರಿತಾಗಿ ಹೇಳಲ್ಪಟ್ಟ ಶ್ರೇಷ್ಠವಾದ ಸಂಗತಿ ಯಾವುದೆಂದರೆ, ಅಬ್ರಹಾಮನು ದೇವರನ್ನು ನಂಬಿದನು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ. ಆದಿಕಾಂಡ ಪುಸ್ತಕದ ಮುಂದಿನ ಅಧ್ಯಾಯಗಳನ್ನು ಪ್ರಿಯರೇ ನಾವು ದಾಟಿ ಹೋಗುವಾಗ ಅಲ್ಲಿ ದೇವರು ಈ ಮನುಷ್ಯನಿಗೆ 7 ಸಾರಿ ಪ್ರತ್ಯಕ್ಷನಾದನು ಎಂಬುದನ್ನು ನೋಡುತ್ತೇವೆ. ಮತ್ತು ಪ್ರತಿ ಸಾರಿಯೂ ಅವನ ಜೀವಿತದಲ್ಲಿನ ನಂಬಿಕೆಯನ್ನು ಅಭಿವೃದ್ಧಿಗೊಳಿಸುವುದು ದೇವರ ಉದ್ದೇಶವಾಗಿತ್ತು. ಅಂದರೆ ಅವನು ಪರಿಪೂರ್ಣನಾಗಿದ್ದನು ಎಂಬುದು ಇದರ ಅರ್ಥವಾಗಿರುವುದಿಲ್ಲ. ನಿಜಾಂಶವೇನೆಂದರೆ ಅವನು ಅನೇಕ ಸಾರಿ ಸೋತು ಹೋದನು. ನೋಡಿರಿ, ದೇವರು ಅವನಿಗೆ 4 ಪರೀಕ್ಷೆಗಳನ್ನು ಕೊಟ್ಟನು. ಆದರೆ ಅಬ್ರಹಾಮನು ಆ 4 ಪರೀಕ್ಷೆಗಳಲ್ಲಿಯೂ ಮುಖ ಕೆಳಗೆ ಮಾಡಿ ಬಿದ್ದು ಹೋದನು. ಆದರೆ ಸೀಮೋನ್ ಪೇತ್ರನ ಹಾಗೆ ಅಬ್ರಹಾಮನು ಎದ್ದು ನಿಂತು ತನ್ನನ್ನು ಸ್ವಚ್ಛಗೊಳಿಸಿಕೊಂಡು ಪುನಃ ದೇವರನ್ನು ಆರಾಧಿಸಿದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೊಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ದೇವರು ನಮ್ಮ ಹೃದಯವನ್ನು, ನಮ್ಮ ಜೀವಿತವನ್ನು ಮುಟ್ಟಿರುವುದಾದರೆ ನಾವೂ ಸಹ ಬೀಳಬಹುದು. ಆದರೆ ಖಚಿತವಾಗಿ ನಾವು ಎದ್ದು ನಿಂತು ಪುನಃ ಆರಂಭಿಸುವವರಾಗಿರುತ್ತೇವೆ. ಪ್ರಿಯರೇ, ನಮ್ಮ ಮುಂದಿರುವ ಅಧ್ಯಾಯವನ್ನು ನಾವು ಹಾದು ಹೋಗುತ್ತಿರುವ ಹಾಗೆ ಇದೇ ಸಂಗತಿಯು ಅಬ್ರಹಾಮನ ಜೀವಿತದಲ್ಲಿ ಸಂಭವಿಸಿತು ಎಂಬುದನ್ನು ನಾವು ನೋಡಲಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯದ ಪ್ರಾರಂಭದ 3 ವಚನಗಳು ದೇವರು ಅಬ್ರಹಾಮನಿಗೆ ನೀಡಿದ 3 ಮಡಿಕೆಯ ವಾಗ್ದಾನವನ್ನು ನೀಡುತ್ತದೆ. ಮತ್ತು ನಿಜವಾಗಿಯೂ ಇದು ಸತ್ಯವೇದದ ಕೇಂದ್ರ ಸ್ಥಾನವಾಗಿರುತ್ತದೆ. ದೇವರ ವಾಕ್ಯದ ಉಳಿದ ಭಾಗವು ಈ 3 ಮಡಿಕೆಯ ವಾಗ್ದಾನವನ್ನು ಬಿಚ್ಚಿಡುವುದಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ನಾವು ಈಗ ನಮ್ಮ ವಾಕ್ಯ ಭಾಗಕ್ಕೆ ಹೋಗೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಬ್ರಾಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾನ್ ದೇಶಕ್ಕೆ ಬಂದದ್ದು. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈಗಾಗಲೇ ನಾನು ಹೇಳಿದಂತೆ ಈ 3 ಮಡಿಕೆಯ ವಾಗ್ದಾನದಲ್ಲಿ ಮೊದಲನೆಯದು ದೇಶವಾಗಿರುತ್ತದೆ. ನಾನು ನಿನಗೆ ಒಂದು ದೇಶವನ್ನು ತೋರಿಸಲಿರುವೆನು ಮತ್ತು ನಾನು ಅದನ್ನು ನಿನಗೆ ಕೊಡಲಿರುವೆನು ಎಂಬುದಾಗಿ ದೇವರು ಇಲ್ಲಿ ಹೇಳಿದಂತಿದೆ. ಇನ್ನು ವಾಗ್ದಾನದ 2ನೇ ಭಾಗವು ಜನಾಂಗವಾಗಿದೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ದೇವರು ಹೇಳುತ್ತಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಮುಂದೆ ನಾವು ದೇವರು ಅಬ್ರಾಮನಿಗೆ, ನೀನು ಆಶೀರ್ವಾದ ನಿಧಿಯಾಗುವಿ,
ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಎಂಬುದಾಗಿ ಹೇಳುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ಈಗ ವಾಗ್ದಾನದ 3ನೇ ಭಾಗವು ದೇವರು ಅಬ್ರಾಮನನ್ನು ಆಶೀರ್ವಾದ ನಿಧಿಯಾಗಿ ಮಾಡಲಿದ್ದಾನೆ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಇದುವೇ ಪ್ರಿಯರೇ, ದೇವರು ಅಬ್ರಾಮನಿಗೆ ಮಾಡಿದ 3 ಮಡಿಕೆಯ ವಾಗ್ದಾನವಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ನಮ್ಮ ಮುಂದೆ ಒಂದು ಪ್ರಶ್ನೆಯು ಹುಟ್ಟಿಕೊಳ್ಳುತ್ತದೆ. ಅದೇನೆಂದರೆ, ದೇವರು ಅಬ್ರಾಮನಿಗೆ ಮಾಡಿರುವ ವಾಗ್ದಾನದ ಮೇಲೆ ಒಳ್ಳೆಯದನ್ನು ಮಾಡಿರುವನೋ ಎಂಬುದಾಗಿ. ಹೌದು ಪ್ರಿಯರೇ, ನಿಶ್ಚಯವಾಗಿಯೂ ದೇವರು ಅವನಿಂದ ಒಂದು ಶ್ರೇಷ್ಠ ಜನಾಂಗವನ್ನು ತಂದನು, ಮತ್ತು ಅದು ಒಂದು ಜನಾಂಗವಾಗಿ ಬಹುಶಃ ಲೋಕದ ಯಾವುದೇ ಜನರಿಗಿಂತ ದೀರ್ಘಕಾಲದ ಅಧಿಕಾರಾವಧಿಯನ್ನು ಹೊಂದಿರುತ್ತದೆ. ನೋಡಿರಿ, ಅವರೊಂದಿಗೆ ಯಾರನ್ನೂ ಸಹ ಹೋಲಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಪ್ರಿಯರೇ, 2ನೆಯ ವಾಗ್ದಾನದ ಕುರಿತು ಹೇಗೆ? ಅಬ್ರಾಮನು ಇಡೀ ಮನುಕುಲಕ್ಕೆ ಆಶೀರ್ವಾದ ನಿಧಿಯಾಗಿರುವನೋ? ಹೌದು ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಅವನು ಇಡೀ ಜಗತ್ತಿಗೆ ಆಶೀರ್ವಾದ ನಿಧಿಯಾಗಿರುವನು. ಅಷ್ಟು ಮಾತ್ರವಲ್ಲ, ಇಡೀ ದೇವರ ವಾಕ್ಯವು ನಮಗೆ ಅಬ್ರಾಮನ ಮೂಲಕ ಬಂದಿರುತ್ತದೆ. ಹಾಗಾದರೆ ದೇವರು ವಾಗ್ದಾನ ಮಾಡಿದಂತೆಯೇ ಒಂದು ದೊಡ್ಡ ಜನಾಂಗವನ್ನು ಅಬ್ರಾಮನಿಂದ ಉಂಟು ಮಾಡಿದನು, ಮತ್ತು ಅಬ್ರಾಮನು ಆಶೀರ್ವಾದ ನಿಧಿಯಾಗುವಂತೆ ಮಾಡಿದನು. ಈಗ ವಾಗ್ದಾನ ಮಾಡಿದ ದೇಶದ ಕುರಿತು ನಾವು ನೋಡುವುದಾದರೆ, ಅಬ್ರಾಮನಿಂದ ಉಂಟಾದ ಜನಾಂಗದವರು ದೇವರಿಗೆ ಅವಿಧೇಯರಾದ ಕಾರಣ ಅವರು ಆ ದೇಶವನ್ನು ಹೊಂದದೇ ಹೋಗಿದ್ದರು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, 1948ನೇ ಇಸವಿ ಮೇ 14ರಂದು ಇಸ್ರಾಯೇಲ್ ದೇಶವು ಒಂದು ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸಲ್ಪಟ್ಟಿತು, ಮತ್ತು ಲೋಕದಾದ್ಯಂತ ಚದುರಿ ಹೋಗಿದ್ದ ಈ ಜನಾಂಗದವರು ಈಗ ಪುನಃ ತಮ್ಮ ರಾಷ್ಟ್ರಕ್ಕೆ ಹಿಂದಿರುಗುತ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈಗ ದೇವರು ಅಬ್ರಾಮನಿಗೆ ನೀಡಿದ ವಾಗ್ದಾನದ ಬೆಳಕಿನಲ್ಲಿ ಅವನು ಏನು ಮಾಡಿದನು? ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ 1ನೇ ವಾಕ್ಯದಲ್ಲಿ ಯೆಹೋವನು ಅಬ್ರಾಮನಿಗೆ ಹೇಳಿದನು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿರಿ, ದೇವರು ಅಬ್ರಾಮನನ್ನು ಅವನು ವಾಸಿಸುತ್ತಿದ್ದ ಕಲ್ದಿಯರ್ ಊರ್ ಎಂಬ ಪಟ್ಟಣದಿಂದ ಕರೆದನು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ತಿಳಿದುಕೊಂಡಿದ್ದೇವೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ತಂದೆಗಳೇ, ಕೇಳಿರಿ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಖಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು, ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು. ಆಗ ಅವನು ಕಸ್ದಿಯರ ದೇಶದಿಂದ ಹೊರಟು ಹೋಗಿ ಖಾರಾನಿನಲ್ಲಿ ವಾಸವಾಗಿದ್ದನು. ಅವನ ತಂದೆ ಸತ್ತ ಮೇಲೆ ದೇವರು ಅವನನ್ನು ಅಲ್ಲಿಂದ ನೀವು ಈಗ ವಾಸವಾಗಿರುವ ಈ ದೇಶಕ್ಕೆ ಬರಮಾಡಿದನು ಎಂಬುದಾಗಿ. ನೋಡಿರಿ, ಅಬ್ರಾಮನು ತನ್ನ ಮನೆಯನ್ನು, ತನ್ನ ವ್ಯಾಪಾರವನ್ನು, ಊರ್ ಪಟ್ಟಣದ ಉನ್ನತವಾದ ನಾಗರಿಕತೆಯನ್ನು ಬಿಟ್ಟು ತಾನು ಎಲ್ಲಿಗೆ ಹೋಗುತ್ತಿರುವೆನು ಎಂಬುದನ್ನು ಅರಿಯದವನಾಗಿ ದೇವರಿಗೆ ವಿಧೇಯನಾದನು. ಹೀಗಿರುವಾಗಲೂ ಅದು ಪರಿಪೂರ್ಣವಾದ ವಿಧೇಯತೆಯಾಗಿರಲಿಲ್ಲ. ಯಾಕಂದರೆ ಅವನು ತನ್ನ ಜೊತೆಗೆ ತನ್ನ ಕುಟುಂಬದ ಕೆಲವರನ್ನು ಕರೆದುಕೊಂಡು ಹೋದನು ಎಂಬುದಾಗಿ ಓದುತ್ತೇವೆ. ಅಬ್ರಾಮನು ತನ್ನ ತಂದೆಯಾದ ತೆರಹನನ್ನು ಕರೆದುಕೊಂಡು ಹೋದನು, ಮತ್ತು ದೇವರು ಅಬ್ರಾಮನಿಗೆ ಅವನನ್ನು ಕರೆದುಕೊಂಡು ಹೋಗಬಾರದು ಎಂಬುದಾಗಿ ಹೇಳಿದ್ದನು. ಯಾಕೆ ಅಬ್ರಾಮನು ತನ್ನ ಸ್ವದೇಶದಿಂದ ಹಾಗೂ ತನ್ನ ಬಂಧು ಬಳಗದವರಿಂದ ದೂರ ಹೋಗಬೇಕು ಎಂದು ದೇವರು ಬಯಸಿದ್ದನು? ಅದಕ್ಕೆ ಉತ್ತರವನ್ನು ನಾವು ಯೆಹೋಶುವನ ಪುಸ್ತಕದಲ್ಲಿ ನೋಡುತ್ತೇವೆ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲಪುರುಷರು ಪೂರ್ವದಲ್ಲಿ ಯುಫ್ರಟಿಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರೋ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅವರು ಇತರ ದೇವರುಗಳನ್ನು ಸೇವಿಸುತ್ತಿದ್ದರು. ಅಬ್ರಹಾಮನು ದೇವರಿಗೆ ಮೆಚ್ಚಿಕೆಯಾಗದಿರುವ ಆರಾಧನೆಯನ್ನು ಮಾಡುತ್ತಿದ್ದನು. ನೋಡಿರಿ, ಅಂದು ಆ ಸಮಯದಲ್ಲಿ ಲೋಕವು ದೇವರಿಂದ ಬಹುದೂರ ಹೊರಟು ಹೋಗಿತ್ತು, ಮತ್ತು ದೇವರು ಮನುಷ್ಯತ್ವವನ್ನು ರಕ್ಷಿಸಬೇಕಾಗಿದ್ದರೆ ಈ ರೀತಿಯಲ್ಲಿಯೇ ಚಲಿಸಬೇಕಾಗಿತ್ತು.
ಇಲ್ಲವೇ ಇವರನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಪುನಃ ಆರಂಭಿಸುವುದು ಮತ್ತೊಂದು ಆಯ್ಕೆಯಾಗಿತ್ತು. ನೋಡಿರಿ ಪ್ರಿಯರೇ, ದೇವರು ಒಂದು ವೇಳೆ ಆ ರೀತಿಯಾಗಿ ಮಾಡಿದ್ದೇ ಆಗಿದ್ದರೆ ನಾನು ಮತ್ತು ನೀವು ಈ ದಿವಸ ಇಲ್ಲಿ ಇರುತ್ತಿರಲಿಲ್ಲ. ಯಾಕೆಂದರೆ ನಾವೆಲ್ಲರೂ ಪಾಪಿಗಳಾಗಿಯೇ ಇಲ್ಲಿ ಬಂದಿರುತ್ತೇವೆ ಹಾಗೂ ವಾಸ್ತವಿಕವಾಗಿ ಪಾಪಿಗಳೆಲ್ಲರೂ ಅಳಿಸಿ ಹಾಕಲ್ಪಡಬೇಕಾಗುತ್ತಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ದಯೆ ಮತ್ತು ಕೃಪೆಯ ದೇವರಾಗಿದ್ದಾನೆ ಮತ್ತು ಆತನು ಪಾಪಿಗಳನ್ನು ರಕ್ಷಿಸುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ನಾವು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ನಾವು ದೇವರ ವಾಕ್ಯವನ್ನು ಅನುಸರಿಸಿ ದೇವರು ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಎಂಬುದಾಗಿ ಅವನ ಹೆಸರನ್ನು ಮಾರ್ಪಡಿಸುವವರೆಗೂ ನಾವು ಸಹ ಅವನನ್ನು ಅಬ್ರಾಮ ಎಂಬುದಾಗಿ ಕರೆಯೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಬ್ರಾಮನು ಖಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರುಷದವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು ಎಂಬುದಾಗಿ ನೋಡುತ್ತೇವೆ. ಈಗ ನಾವು ಕಾನಾನ್ ದೇಶಕ್ಕೆ ದೇವರ ನಡೆಸುವಿಕೆಯನ್ನು ಅನುಸರಿಸೋಣ. ಮುಂದುವರಿದು ನಾವು ಲೋಟನು ಸಂಗಡ ಹೋದನು ಎಂಬುದಾಗಿ ಗಮನಿಸುತ್ತೇವೆ. ಓ, ಇದು ಇನ್ನೂ ಅಪೂರ್ಣವಾದ ವಿಧೇಯತೆಯಾಗಿರುತ್ತದೆ. ನೋಡಿರಿ, ಅಬ್ರಾಮನು ತನ್ನ ತಮ್ಮನ ಮಗನಾದ ಲೋಟನನ್ನು ತನ್ನ ಸಂಗಡ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 5ನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನೂ ಲೋಟನು ಖಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸ ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಪ್ರಕಾರ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಾಯಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದು ಒಳ್ಳೆಯದಾಗಿತ್ತು. ಆದರೆ ಮುಂದುವರಿದು ನಾವು ನೋಡುವುದೇನೆಂದರೆ, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನೂ ಲೋಟನು ಖಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸ ದಾಸಿಯರನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಬ್ರಾಮನು ಖಾರಾನಿನಲ್ಲಿ ಕಳೆದ ಸಮಯವು ಅದು ಕೇವಲ ಗುರುತಿಸುವ ಸಮಯವಾಗಿತ್ತು ಮತ್ತು ದೇವರ ಆಶೀರ್ವಾದವನ್ನು ತಡಮಾಡುವುದೂ ಆಗಿತ್ತು. ನೋಡಿರಿ, ಅಬ್ರಾಮನು ಪಾಲೆಸ್ತೇನ್ ದೇಶಕ್ಕೆ ಹೋಗುವವರೆಗೂ ಕಡಿಮೆ ಪಕ್ಷ ತನ್ನ ಅತಿ ಹತ್ತಿರದ ಸಂಬಂಧಿಗಳಿಂದ ಬೇರ್ಪಟ್ಟು ಬರೀ ಲೋಟನನ್ನು ಕರೆದುಕೊಂಡು ಹೋಗುವವರೆಗೂ ದೇವರು ಮತ್ತೆ ಅವನಿಗೆ ಪ್ರತ್ಯಕ್ಷನಾಗಲಿಲ್ಲ. ಪ್ರಿಯರೇ, ಈ ವಾಕ್ಯ ಭಾಗದ ಅಂತ್ಯದಲ್ಲಿ ಅವನು ಕಾನಾನ್ ದೇಶಕ್ಕೆ ಸೇರಿದನು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 6ನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೇಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ನೋಡುವಂಥ ಕಾನಾನ್ಯರು ಹಾಮನ ಮಗನಾದ ಕಾನಾನನ ಸಂತತಿಯವರು ಆಗಿದ್ದರು ಎಂಬುದಾಗಿ ಈ ವಾಕ್ಯ ಭಾಗವು ತಿಳಿಸುತ್ತದೆ. ಪ್ರಿಯರೇ, ಈ ಘಟ್ಟದಲ್ಲಿ ಒಂದು ಪ್ರಾಮುಖ್ಯವಾದಂಥ ಸಂಗತಿಯನ್ನು ಸೇರಿಸಲು ನಾನು ಬಯಸುತ್ತೇನೆ. ನೋಡಿರಿ, ಅಬ್ರಾಮನು ಭಯಂಕರವಾದ ಕಲ್ದಿಯರ ಊರ್ ಪಟ್ಟಣವನ್ನು ಬಿಟ್ಟು ಹಾಲು ಜೇನು ಹರಿಯುವ, ಕಾಳು ದ್ರಾಕ್ಷಾರಸ ದೊರೆಯುವ ಮತ್ತು ಎಲ್ಲವೂ ಮನೋಹರವಾಗಿ ಕಾಣುವ ದೇಶಕ್ಕೆ ಬಂದನು ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಈ ದೇಶಕ್ಕೆ ಬರುವುದರ ಮೂಲಕ ಅಬ್ರಾಮನು ತನ್ನ ಪಾಲನ್ನು ಉತ್ತಮಗೊಳಿಸಿದನು ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಅದನ್ನು ದಯಮಾಡಿ ಪ್ರಿಯರೇ ನಂಬಬೇಡಿರಿ, ಯಾಕಂದರೆ ಸತ್ಯವೇದವು ಅದನ್ನು ತಿಳಿಸುವುದಿಲ್ಲ. ನೋಡಿರಿ, ಕಲ್ದಿಯರ ಊರ್ ಪಟ್ಟಣವು ಅತ್ಯುತ್ತಮವಾದಂಥ ನಾಗರಿಕತೆಯನ್ನು ಅಂದಿನ ದಿವಸಗಳಲ್ಲಿ ಹೊಂದಿತ್ತು ಎಂಬುದಾಗಿ ಪುರಾತನ ವಸ್ತುಶಾಸ್ತ್ರದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಊರ್ ಪಟ್ಟಣವು ಶ್ರೇಷ್ಠವಾದ ಮತ್ತು ಸಮೃದ್ಧಿಯಾದ ಪಟ್ಟಣವೂ ಆಗಿತ್ತು. ನೋಡಿರಿ, ಇಂಥ ಉತ್ತಮವಾದಂಥ ನಾಗರಿಕತೆಯಲ್ಲಿ ವಾಸಿಸುತ್ತಿದ್ದ ಅಬ್ರಾಮ
ಮತ್ತು ಸಾರಾಯಳು ಖಂಡಿತವಾಗಿಯೂ ಉನ್ನತ ಸ್ಥಿತಿಗತಿಯಲ್ಲಿ ಜೀವಿಸುತ್ತಾ ಇದ್ದರು. ಆದರೆ ಅಬ್ರಾಮನು ಅವೆಲ್ಲವುಗಳನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೊರಟು ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿ ಇದ್ದರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ. ನೋಡಿರಿ, ಈ ಕಾನಾನ್ಯರು ಅನಾಗರಿಕರು ಮತ್ತು ಸಂಸ್ಕಾರ ಶೂನ್ಯರೂ ಆಗಿದ್ದರು. ಹೀಗಿರುವಾಗಲೂ ಅಬ್ರಾಮನು ಕಾನಾನ್ ದೇಶಕ್ಕೆ ಬಂದದ್ದು ಖಂಡಿತವಾಗಿಯೂ ಅವನ ಪಾಲಿಗೆ ಉತ್ತಮವಾದದ್ದಾಗಿರಲಿಲ್ಲ. ಆದರೆ ಪ್ರಿಯರೇ, ಅವನು ದೇವರ ಆಜ್ಞೆಗೆ ವಿಧೇಯನಾಗಿ ಅಲ್ಲಿಗೆ ಬಂದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಅಬ್ರಾಮನಿಗೆ 2ನೇ ಸಾರಿ ಪ್ರತ್ಯಕ್ಷನಾದಾಗ ಅವನು ಆತನಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ಅಬ್ರಾಮನು ಖಾರಾನಿನಲ್ಲಿ ಇದ್ದಾಗ, ಅಂದರೆ ವಿಳಂಬದ ಸ್ಥಳದಲ್ಲಿ ಇದ್ದಾಗ ದೇವರು ಅವನಿಗೆ ಪ್ರತ್ಯಕ್ಷನಾಗಲಿಲ್ಲ. ಪ್ರಿಯ ದೇವಜನರೇ, ಸತ್ಯವೇದವನ್ನು ಓದುವಾಗ ಅನೇಕ ಸಾರಿ ನಾವು ಆಶೀರ್ವದಿಸಲ್ಪಡದೇ ಇರುವುದಕ್ಕೆ ಇರುವ ಕಾರಣಗಳಲ್ಲಿ ಒಂದು ಇದಾಗಿರುತ್ತದೆ. ನೋಡಿರಿ, ಸತ್ಯವೇದವು ಖಂಡಿಸುತ್ತದೆ. ಯಾಕಂದರೆ ನಾವು ಈಗಾಗಲೇ ದೇವರಿಂದ ಕೊಡಲ್ಪಟ್ಟಿರುವ ಬೆಳಕಿನ ಮಟ್ಟಕ್ಕೆ ಜೀವಿಸುತ್ತಾ ಇಲ್ಲ. ಯಾವಾಗ ನಾವು ದೇವರಿಗೆ, ಆತನ ವಾಕ್ಯಗಳಿಗೆ ವಿಧೇಯರಾಗುತ್ತೇವೋ ಆಗ ಮಾತ್ರ ನಾವು ನಮ್ಮ ಜೀವಿತದಲ್ಲಿ ಆತನು ಅನುಗ್ರಹಿಸುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಅಬ್ರಾಮನ ಅನುಭವದಲ್ಲಿ ನಾವು ಅದನ್ನೇ ನೋಡುತ್ತೇವೆ. ಅವನು ತಾನಿದ್ದ ಸ್ಥಳದಿಂದ ಹೊರಗಡೆ ಹೋಗಿ ದೇವರು ಅವನಿಗೆ ನೀಡಿದ್ದ ಪ್ರಕಾಶಕ್ಕೆ ವಿಧೇಯನಾಗುವವರೆಗೂ ದೇವರು ಅವನಿಗೆ ಪ್ರತ್ಯಕ್ಷನಾಗಲಿಲ್ಲ. ಆದರೆ ಈಗ ಪುನಃ ದೇವರು ಅವನಿಗೆ ಪ್ರತ್ಯಕ್ಷನಾಗುತ್ತಾ ಇದ್ದಾನೆ. ನಂತರ ಅಬ್ರಾಮನು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸಿದನು ಮತ್ತು ಅವನು ನಿಜವಾಗಿಯೂ ಯಜ್ಞವೇದಿಯನ್ನು ಕಟ್ಟುವವನು ಎಂಬುದನ್ನು ನೋಡಲಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಅಬ್ರಾಮನು ಈ ಪ್ರದೇಶಕ್ಕೆ ಬಂದಾಗ 2 ಸಂಗತಿಗಳನ್ನು ಮಾಡುತ್ತಿರುವುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ಅವನು ಗುಡಾರವನ್ನು ಹಾಕಿಸಿ ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥವು ಒಂದು ನೂತನ ಪ್ರದೇಶದಲ್ಲಿ ಮನೆಯನ್ನು ಸ್ಥಾಪಿಸಿಕೊಳ್ಳುವುದು ಎಂಬುದಾಗಿರುತ್ತದೆ. 2ನೇದಾಗಿ ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ. ಆ ಯಜ್ಞವೇದಿಯು ದೇವರಿಗೆ ಅವನ ಸಾಕ್ಷಿಯಾಗಿತ್ತು. ಗುಡಾರವು ಅಬ್ರಾಮನ ವಾಸಸ್ಥಳವಾಗಿತ್ತು. ಆದರೆ ಯಜ್ಞವೇದಿಯು ದೇವರ ಕುರಿತು ಅವನ ಸಾಕ್ಷಿಯಾಗಿತ್ತು. ಆದ ಕಾರಣ ಅಬ್ರಾಮನು ಹೋದ ಕಡೆಗಳಲ್ಲೆಲ್ಲ ದೇವರಿಗಾಗಿ ಒಂದು ಸಾಕ್ಷಿಯನ್ನು ಬಿಡುತ್ತಿದ್ದನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಯಾವ ಸಾಕ್ಷಿಯನ್ನು ಹೊಂದಿರುತ್ತೇವೆ? ಯೇಸು ಕ್ರಿಸ್ತನ ಕುರಿತು ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಳ್ಳುವುದಾಗಲಿ ಅಥವಾ ಆತನ ಭಾವಚಿತ್ರವನ್ನು ಇಟ್ಟುಕೊಳ್ಳುವುದಾಗಲಿ ನಮ್ಮ ಸಾಕ್ಷಿಯನ್ನು ತೋರಿಸಿಕೊಡುವುದಿಲ್ಲ. ನೋಡಿರಿ, ಅಬ್ರಾಮನು ಸದ್ದಿಲ್ಲದೆ ದೇವರನ್ನು ಆರಾಧಿಸಿದನು ಮತ್ತು ಅವನು ಕರ್ತನಾದ ದೇವರನ್ನು ಆರಾಧಿಸುವ ವ್ಯಕ್ತಿ ಎಂಬುದನ್ನು ಬಹುಬೇಗನೆ ಕಾನಾನ್ಯರು ತಿಳಿದುಕೊಂಡರು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದಕ್ಷಿಣವು ಬೆಚ್ಚಗಿನ ಹವಾಮಾನಕ್ಕಾಗಿ ಹೋಗಬೇಕಾಗಿದ್ದ ಉತ್ತಮವಾದ ದಿಕ್ಕಾಗಿತ್ತು. ಆದ್ದರಿಂದ ಈ ಮನುಷ್ಯನು ದಕ್ಷಿಣದ ಕಡೆಗೆ ಹೋಗುತ್ತಾ ಇದ್ದಾನೆ. ನೋಡಿರಿ, ಅಬ್ರಾಮನು ಅಲೆಮಾರಿಯಾಗಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಅಬ್ರಾಮನ ಜೀವಿತದಲ್ಲಿ ಬಂದ ಕಳಂಕ ಅಥವಾ ಕಲೆಯನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ.
ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮವನ್ನು ಆಲಿಸಲು ನೀವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವಮಕ್ಕಳೇ, ಕರ್ತನ ಕೃಪೆಯಿಂದ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಬಾಬೆಲ್ನಲ್ಲಿ ನಡೆದ ತಾರುಮಾರಿನ ನಂತರ ಅಬ್ರಹಾಮನ ಜೀವಿತವು ನಮ್ಮ ಮುಂದೆ ತೆರೆಯಲ್ಪಡುತ್ತದೆ. ಅಬ್ರಹಾಮನು ಮಹಾಪುರುಷನಾಗಿದ್ದನು ಎಂಬುದನ್ನು ಅವನಿಗಿದ್ದ ಗುಣ ಸ್ವಭಾವಗಳಿಂದ ಕಲಿತುಕೊಂಡೆವು. ಅಬ್ರಹಾಮನು ಇಸ್ಲಾಂ, ಇಸ್ರಾಯೇಲ್ ಹಾಗೂ ಕ್ರೈಸ್ತ ಎಂಬ 3 ಧರ್ಮಗಳ ಮೂಲಪುರುಷನಾಗಿದ್ದಾನೆ. ಅವನು ಪ್ರಖ್ಯಾತಿಯುಳ್ಳವನೂ ಉದಾರಿಯೂ ಪ್ರಭಾವಯುತವಾದ ಜೀವಿತವನ್ನು ಜೀವಿಸಿದವನೂ ಆಗಿದ್ದನು. ಇದರೊಂದಿಗೆ ಅವನು ನಂಬಿಕೆಯ ಮನುಷ್ಯನಾಗಿದ್ದನು. ಅವನ ಈ ಗುಣವೇ ಅವನನ್ನು ದೇವರ ಸ್ನೇಹಿತನನ್ನಾಗಿ ಮಾಡಿತು. ಲೋಕವು ಹೊರಗಿನ ತೋರಿಕೆಯನ್ನು ನೋಡಿ ಅದನ್ನು ಹೊಗಳುತ್ತದೆ, ಆದರೆ ದೇವರು ಹೃದಯವನ್ನೇ ನೋಡುವಾತನಾಗಿದ್ದಾನೆ. ದೇವರು ಅಬ್ರಹಾಮನನ್ನು ಕರೆದ ಕೂಡಲೇ ಮರು ಪ್ರಶ್ನೆ ಮಾಡದೆ ಅವನು ತನ್ನ ಊರನ್ನು ಬಿಟ್ಟು ದೇವರು ತೋರಿಸುವಲ್ಲಿ ನಂಬಿಕೆಯಿಂದ ಹೊರಟು ಬಿಟ್ಟನು. ಈ ಕಾರಣದಿಂದಲೇ ಅವನು ಲೋಕದಲ್ಲಿಯೇ ಅತ್ಯಂತ ವಿಶೇಷವಾದ ವ್ಯಕ್ತಿಯಾದನು. ಅವನ ನಂಬಿಕೆಯು ದೇವರ ದೃಷ್ಟಿಯಲ್ಲಿ ನೀತಿ ಎಂದು ಎಣಿಸಲ್ಪಟ್ಟಿತು. ಅವನು ಆಶೀರ್ವಾದ ನಿಧಿಯಾದನು. ಇಂತಹ ಅಬ್ರಹಾಮನೂ ಸಹ ದೇವರು ಅವನನ್ನು ಕರೆದಾಗ ಪೂರ್ಣ ವಿಧೇಯತೆಯನ್ನು ತೋರದೆ ಅನೇಕ ತಪ್ಪುಗಳನ್ನು ಮಾಡಿದನು. ಆದರೆ ಅವನು ತನ್ನ ತಪ್ಪನ್ನು ತಿದ್ದಿಕೊಂಡು ಕರ್ತನ ಬಳಿಗೆ ಹಿಂದಿರುಗಿ ಬಂದಾಗ ಆತನು ಅವನಿಗೆ ಮತ್ತೆ ಮತ್ತೆ ಅವಕಾಶವನ್ನು ನೀಡಿದನು. ತಪ್ಪುಗಳ ನಡುವೆಯೂ ತನ್ನನ್ನು ಮತ್ತೆ ಮತ್ತೆ ತಿದ್ದಿಕೊಂಡು ಅಬ್ರಹಾಮನು ಸಾಕ್ಷಿ ತರುವಂಥ ಜೀವಿತವನ್ನು ಜೀವಿಸಿದನು. ಇದಕ್ಕೆ ಸುಂದರವಾದ ಪ್ರತಿಫಲವನ್ನು ದೇವರಿಂದ ನಿಶ್ಚಯವಾಗಿ ಹೊಂದಿಕೊಂಡನು. ಅಬ್ರಹಾಮನ ದೇವರಾದ ನಮ್ಮ ಕರ್ತನು ನಮ್ಮನ್ನೂ ಸಹ ಆಶೀರ್ವದಿಸುವವನಾಗಿದ್ದಾನೆ. ನಾವು ಸಹ ಅಬ್ರಹಾಮನ ಹಾಗೆಯೇ ದೇವರಿಗೆ ಮೆಚ್ಚುಗೆಯಾಗಿರುವ ಜೀವಿತವನ್ನು ಜೀವಿಸೋಣ.